ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವರ್ಷಕ್ಕೆ ಆಲ್ರೆಡಿ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ಬಿಟ್ಕೊಟ್ಟಿದ್ದೀನಿ. ನರ್ಸರಿಯಲ್ಲಿ 5 ಎಕರೆಗೆ 5531 ಸಸಿ ಹಾಕಿದ್ವಿ ಅಂತೇಳಿ. ಅದು ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ. ಇದ್ರ ಜೊತೆಗೇ ಇವತ್ತು ಬ್ಯಾಡಗಿ ಮತ್ತು ಗುಂಟೂರು ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ, ಎ ಸಿ ಕಾಯ್ದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತವಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು 5531 ಬಹಳ ಚೆನ್ನಾಗಿ ಬಂದಿದೆ. ನಾವು ಕೂಲಿಂಗ್ ಇಟ್ಟು ಒಂದು 6-7 ದಿನ ಆದಮೇಲೆ ಮತ್ತೆ ನಾವು ಬೆಡ್ ಹಾಕಿದಾಗ ಯಾವ ರೀತಿ ಸಸಿ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಯಾಕಂದರೆ ಪ್ರತಿಯೊಂದು ಯಾವುದೇ ಒಂದು ಬೀಜ ಕೂಡ ಹುಸಿ ಹೋಗಿಲ್ಲ, ಯಾವುದೇ ಒಂದು ಟ್ರೈ ಕೂಡ ಯಾವುದೇ ಒಂದು ಇಲ್ಲಿಚಿ ಆಗಿರ್ಬೋದು ಯಾವುದೇ ಒಂದು ಹಾನಿ ಆಗಿಲ್ಲ. ಪ್ರತಿಯೊಂದು ಟ್ರೈ ಕೂಡ ಚೆನ್ನಾಗಿದ್ದಾವೆ. ಪ್ರತಿಯೊಂದು ಸಸಿ ಕೂಡ ಸಂಪೂರ್ಣವಾಗಿ ಏನು ಬೆಳಿಬೇಕಾಗಿತ್ತು ಈ ಸಮಯಕ್ಕೆ ಅದು ಚೆನ್ನಾಗಿ ಸಂಪೂರ್ಣವಾಗಿ ಬೆಳವಣಿಗೆ ಬಂದಿದೆ. ಸಸಿ ಕೂಡ ನೋಡೋಕ್ಕೆ ನಾವು ಹೋದ ವರ್ಷ ಏನಾಗಿದ್ದಿಲ್ಲ ಆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಚೆನ್ನಾಗಿ ನಾಟಿ ಆಗಿದೆ ಸಸಿ, ಓಕೆನಾ. ನೆಕ್ಸ್ಟು ಇವತ್ತಿನ ಬ್ಯಾಡಗಿ ಮಾರ್ಕೆಟ್ಗೆ ಎಷ್ಟು ಎ ಸಿ ಕಾಯಿ ಬಂದಿದ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಬ್ಯಾಡಗಿ ಮಾರ್ಕೆಟ್ಗೆ 7000 ಎ ಸಿ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ಮಾರಾಟ ಆಗಿರತಕ್ಕಂಥದ್ದು 3000 ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ. ಈ 3000 ಚೀಲಗಳಲ್ಲಿ 2043 ಬಂದ್ಬಿಟ್ಟು 9500 ಹಿಡಿದು 13000ವರೆಗೂ ಮಾರಾಟ ಆಗಿದೆ. 2043 ಸಿಜೆಂಟ 9500 ಹಿಡಿದು 13000ವರೆಗೂ ಮಾರಾಟ ಆಗಿದೆ. ಇನ್ನು ಅದೇ ರೀತಿ 5531 ಸೀಡ್ಸ್ ನೋಡೋದಾದರೆ 8900 ಹಿಡಿದು 10500ವರೆಗೂ ಮಾರಾಟ ಆಗಿದೆ. ಕೆಲವೊಂದು 8000 ಮಾರಾಟ ಆಗಿದ್ದಾವೆ, ಕೆಲವೊಂದು 9000 ಮಾರಾಟ ಆಗಿದೆ, 9500 ಮಾರಾಟ ಆಗಿದ್ದಾವೆ. ಟಾಪ್ ಬಂದ್ಬಿಟ್ಟು 10500 ಮಾರಾಟ ಆಗಿದೆ 5531 ಎ ಸಿ ಕಾಯಿ, ಓಕೆನಾ. ಇನ್ನು ಡಬ್ಬಿ ಮೀಡಿಯಮ್ ಕಾಯಿಗಳು ಬಂದ್ಬಿಟ್ಟು 13ರಿಂದ 16000 ಮಾರಾಟ ಆಗಿದ್ದಾವೆ. ಡಬ್ಬಿ ಮೀಡಿಯಮ್ 13000ದಿಂದ 16000ವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ. ಇನ್ನು ಕಡ್ಡಿಗೆ ನೋಡೋದಾದರೆ 15000ದಿಂದ ಹಿಡಿದು 19000ವರೆಗೂ ಮಾರಾಟ ಆಗಿದ್ದಾವೆ ಕಡ್ಡಿ, ಓಕೆ. 15000ದಿಂದ 19000ವರೆಗೂ ಮಾರಾಟ ಆಗಿದ್ದಾವೆ ಕಡ್ಡಿಗಾಯಿ, ಓಕೆನಾ. ಇನ್ನು ಇದು ಮಾರ್ಕೆಟು ಸ್ಲೋ ಆಗಿದೆ, ಯಾಕಂದರೆ ಈ ಮಳೆ ಬರೋ ಸಿಚುವೇಶನ್ ಇರೋದ್ರಿಂದ, ಮಳೆ ಕೂಡ ಬಂದಿರೋ ಚಾನ್ಸಸ್ ಇರೋದ್ರಿಂದ, ಆಲ್ರೆಡಿ ಮಳೆ ಕೂಡ ಬಂದಿರೋದ್ರಿಂದ ಈ ಮೂರು ಎಲ್ಲವೂ ಅಪ್ಲೈ ಆಗ್ತವೆ. ಯಾಕಂದರೆ ಮಳೆ ಇರೋದ್ರಿಂದ ಏನಾಗ್ತಾಯಿದೆ ಅಂದರೆ ಭಾಳಷ್ಟು ಜನ ಮಾರ್ಕೆಟ್ಗೆ ಮಾಲನ್ನ ತರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಿಧಾನಗತಿಯಾಗಿ ಮಾರ್ಕೆಟ್ ನಡೀತಾ ಇದೆ. ಈ ನಿಧಾನಗತಿಯ ಮಾರ್ಕೆಟಲ್ಲಿ ಇವತ್ತಿನ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ಗೆ ಹೋಗೋಣ. ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಎ ಸಿ ಕಾಯಿಗಳು ಬಂದ್ಬಿಟ್ಟು 50000 ಚೀಲಗಳು ಬಂದಿದ್ದಾವೆ. ಅದರಲ್ಲಿ ತೇಜ ಕಾಯಿ ನೋಡೋದಾದರೆ 11ರಿಂದ 13200ವರೆಗೂ ಮಾರಾಟ ಆಗಿದೆ. ನೋಡಿ, ತೇಜ 11000ದಿಂದ 13200ವರೆಗೂ ಮಾರಾಟ ಆಗಿದೆ ತೇಜ ಕಾಯಿ. ಇನ್ನು 355 ಕಾಯಿ ನೋಡೋದಾದರೆ 355 ಬ್ಯಾಡಿಗೆ 10000ದಿಂದ ಹಿಡಿದು 12500ವರೆಗೂ ಮಾರಾಟ ಆಗಿದೆ. ನೋಡಿ, 355 ಬ್ಯಾಡಿಗೆ 10000ದಿಂದ 12500ವರೆಗೂ ಮಾರಾಟ ಆಗಿದೆ. ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದರೆ 10000ದಿಂದ 11500ವರೆಗೂ ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ. ಇನ್ನು ಅದೇ ರೀತಿ ಡಿ ಕಾಯಿ ನೋಡೋದಾದರೆ 10ರಿಂದ 13000 ಮಾರಾಟ ಆಗಿದೆ. ಡಿ 2043 ಬ್ಯಾಡಿಗೆ ಬಂದ್ಬಿಟ್ಟು 10ರಿಂದ 12500 ಮಾರಾಟ ಆಗಿದೆ 2043. ಇನ್ನು ಅದೇ 2043 ನೋಡೋದಾದರೆ ಬ್ಯಾಡಗಿ ಮಾರ್ಕೆಟಲ್ಲೂ ಕೂಡ 13000 ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ. ಗುಂಟೂರು ಮಾರ್ಕೆಟಲ್ಲಿ 12500 ಮಾರಾಟ ಆಗಿದೆ. ಇನ್ನು 341 ಕ್ವಾಲಿಟಿ ಬಂದ್ಬಿಟ್ಟು 11000ದಿಂದ 13500ವರೆಗೂ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ. ನಂಬರ್ 5 ನೋಡೋದಾದರೆ 11ರಿಂದ 13500 ಮಾರಾಟ ಆಗಿದೆ. ರೋಮಿ ಕಾಯಿ ನೋಡೋದಾದರೆ ರೋಮಿ 11ರಿಂದ 12200 ಮಾರಾಟ ಆಗಿದೆ. ಬಂಗಾರಂ ಮತ್ತು ಬುಲೆಟ್ ನೋಡೋದಾದರೆ ಬಂಗಾರಂ ಕಾಯಿ 10ರಿಂದ 12000 ಮಾರಾಟ ಆದರೆ ಬುಲೆಟ್ ಕಾಯಿ 10ರಿಂದ 12500 ಮಾರಾಟ ಆಗಿದೆ, ಓಕೆನಾ. ಇದಿಷ್ಟು ಗುಂಟೂರು ಹಾಗೂ ಬ್ಯಾಡಗಿ ಎರಡೂ ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಅದರ ಜೊತೆನೇ ನಮ್ಮ ಸಸಿ ಯಾವ ರೀತಿ ಬೆಳವಣಿಗೆ ಆಗಿದೆ, ಯಾವ ರೀತಿ ಇದೆ ಅಂತ ಕೂಡ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಮೆಣಸಿನ ಬೀಜ ಯಾವ ರೀತಿ ಬಿತ್ತಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಹೆಚ್ಚಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.